ಆತ್ಮೀಯ 4 ಸಾರಿಗೆ ನಿಗಮದ ನೌಕರ ಬಂಧುಗಳೇ, ನಮಸ್ಕಾರ. ಬಂಧುಗಳೇ, ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸನ್ಮಾನ್ಯ ಸಾರಿಗೆ ಸಚಿವರು ಹಾಗೂ ಚೀಫ್ ಸೆಕ್ರೆಟರಿಯವರು ಮತ್ತು ವ್ಯವಸ್ಥಾಪಕ ನಿರ್ದೇಶಕರ ವಿಚಾರವಾಗಿ ವಿಧಾನಸೌಧ ಪೊಲೀಸ್ ಠಾಣೆಗೆ ದೂರು ಕೊಡಲು ಹೋದಾಗ ರಾಜ್ಯಪಾಲರ ಹತ್ರ ಅನುಮತಿ ತಗೊಂಡು ಬನ್ನಿ ಅಂತೇಳಿ ವಿಧಾನಸೌಧ ಪೊಲೀಸ್ ಠಾಣೆಯವರು ತಿಳಿಸಿದಂಥ ವಿಚಾರ ತಮಗೆಲ್ಲ ಗೊತ್ತಿದೆ. ನಾನು ಮಾನ್ಯ ಗೌರವಾನ್ವಿತ ರಾಜ್ಯಪಾಲರಿಗೆ ಮತ್ತು ಘನವೆತ್ತ ಸರ್ಕಾರದ ಸಭಾಧ್ಯಕ್ಷರು ರವರಿಗೆ 2 ಬಾರಿ ನಾನು ಮನವಿ ಕೊಟ್ಟಿದ್ದಂಥದ್ದು. 1 ಬಾರಿ ಮನವಿ ಕೊಟ್ಟಾಗ ನಂತರ ರಿಮೈಂಡರ್ ಲೆಟರ್ ಕೂಡ ನಾವು ಕೊಟ್ಟಿರುವಂಥದ್ದು. ಆ ರಿಮೈಂಡರ್ ಲೆಟರ್ನಲ್ಲಿ ಸುಮಾರು 7 ದಿನಗಳ ಕಾಲ ಅವರು ಗಡುವು ಕೊಟ್ಟು ನೀವು ಇದಕ್ಕೆ ಯಾವ ರೀತಿ ಪ್ರತಿಕ್ರಿಯೆ ನೀಡ್ತೀರಾ, ಅಂದರೆ ಇದಕ್ಕೆ ಸಂಬಂಧಿಸಿದಂತೆ ಅನುಮತಿ ಕೊಡಲು ಕಾರಣ ಯಾವುದನ್ನು ತೋರಿಸದೇ ಕಾರಣ ಇದುವರೆಗೂ ಕೂಡ ರಾಜ್ಯಪಾಲರಾಗಲಿ ಮಾನ್ಯ ಸಭಾಧ್ಯಕ್ಷರಾಗಲಿ ಇದುವರೆಗೂ ಕೂಡ ಯಾವುದೇ ರೀತಿ ತೋರಿಸದಲೇ ಇರೋದ್ರಿಂದ, ಅನುಮತಿ ಕೊಡದಲೇ ಇರೋದ್ರಿಂದ ಮುಂದುವರೆದು ನಾನು ಇವತ್ತು ಮಾನ್ಯ ಗೌರವಾನ್ವಿತ ಪ್ರಧಾನಮಂತ್ರಿಗಳು ನೋಡಿ, ಇವತ್ತು ಪ್ರಧಾನಮಂತ್ರಿಯವರಿಗೆ ಲೆಟರ್ ಮಾಡಿರುವಂಥದ್ದು. ಇದು ಸ್ಪೀಡ್ ಪೋಸ್ಟು, ಅವ್ರ ಅಡ್ರೆಸ್ ನೋಡಿ. ಪ್ರಧಾನಮಂತ್ರಿಯವರಿಗೆ ನಾನು ಸ್ಪೀಡ್ ಪೋಸ್ಟ್ ಮಾಡಿರೋದು. ಜೊತೆಗೆ ಗೌರವಾನ್ವಿತ ರಾಷ್ಟ್ರಪತಿಯವ್ರಿಗೂ ಕೂಡ ಸ್ಪೀಡ್ ಪೋಸ್ಟ್ ಮಾಡಿರುವಂಥದ್ದು ತಾವು ನೋಡ್ಬೋದು. ಇವತ್ತಿನ ಡೇಟ್ನಲ್ಲಿ ನಾನು ಅವರು ಕೂಡ ಮುಂದುವರೆದು ಇದರಲ್ಲಿ ಏನಪ್ಪ ತಿಳಿಸಿದ್ದೀನಿ ಅಂತಂದರೆ ಅದನ್ನು ಮುಂದೆ ವಾಟ್ಸಪ್ನಲ್ಲಿ ಮತ್ತು ಫೇಸ್ಬುಕ್ನಲ್ಲಿ ಈ ಏನು PDF ಇದೆ ಅದನ್ನು ಶೇರ್ ಮಾಡ್ತೀನಿ. ನೌಕರರ ಬಂಧುಗಳೇ, ಅವರು ಕೂಡ 1 ತಿಂಗಳು ಗಡುವು ಕೊಟ್ಟಿರುವಂಥದ್ದು ಮಾನ್ಯ ಪ್ರಧಾನಮಂತ್ರಿಯವರಿಗೆ, ಮಾನ್ಯ ರಾಷ್ಟ್ರಪತಿಯವ್ರಿಗೆ. ನೋಡಿ, ಈ ರೀತಿ ರಾಜ್ಯಪಾಲರವ್ರಿಗೆ, ನಮ್ಮ ಕರ್ನಾಟಕದ ರಾಜ್ಯಪಾಲರವ್ರಿಗೆ ಮತ್ತು ಕರ್ನಾಟಕದ ಘನವೆತ್ತ ಸರ್ಕಾರದ ಸಭಾಧ್ಯಕ್ಷರಿಗೂ ಕೂಡ ನಾವು ಮನವಿ ಕೊಟ್ಟಿದ್ವಿ. 2 ಬಾರಿ ಮನವಿ ಕೊಟ್ಟಿದ್ದೀನಿ. ಆದರೂ ಕೂಡ ಯಾವುದೇ ರೀತಿ ಮಾನ್ಯ ಸಾರಿಗೆ ಸಚಿವರು, ಮಾನ್ಯ ಮುಖ್ಯಮಂತ್ರಿಯವರು ವಿಚಾರವಾಗಿ ಅವ್ರು ಯಾವುದೇ ರೀತಿ ಅನುಮತಿ ನಮಗೆ ಕೊಟ್ಟಿಲ್ಲ. ಅದರಿಂದ ತಾವಾದರೂ ಕೂಡ ಇದಕ್ಕೆ ನ್ಯಾಯ ದೊರಕಿಸ್ಬಿಡಬೇಕು. ಯಾಕೆ ಅಂತಂದರೆ ಈ ಸರ್ಕಾರ ಬರುವ ಮೊದಲು ನುಡಿದಂತೆ ನಡೆಯುತ್ತೇವೆ ಅಂತ ಹೇಳಿ ಈ ರಾಜ್ಯದ ಸಾರಿಗೆ ಸಚಿವರು ಇರ್ಬೋದು, ಮಾನ್ಯ ಮುಖ್ಯಮಂತ್ರಿಯವರು ಇರ್ಬೋದು, ಹಲವಾರು ಬಾರಿ ಹೇಳಿ ಸಾರಿಗೆ ನೌಕರರಿಗೆ ಯಾವುದೇ ರೀತಿ ನ್ಯಾಯ ಕೊಡಿಸಿಲ್ಲ. ಅವ್ರಿಗೆ ಅನ್ಯಾಯ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ಅವರ ಪ್ರಣಾಳಿಕೆಯಲ್ಲಿ ಕಾರ್ಯಕ್ರಮ ರಚನೆ ಅಂತೇಳಿ, ಅಂದರೆ ಸಾರಿಗೆ ನೌಕರಿಗೂ ಸರ್ಕಾರಿ ನೌಕರಿಗೂ ಏನು ವೇತನ ಡಿಫ್ರೆನ್ಸ್ ಇದೆ, ಆ ವೇತನನ ಸಮಾನ ವೇತನ ನಾವು ಕೊಡ್ತೇವೆ ಅಂತೇಳಿ ಹಲವಾರು ಬಾರಿ ಮಾನ್ಯ ಸಾರಿಗೆ ಸಚಿವರಿರಲಿ, ಮಾನ್ಯ ಮುಖ್ಯಮಂತ್ರಿಗಳಿರಲಿ ತಿಳಿಸಿರುವಂಥದ್ದು. ಅದನ್ನೆಲ್ಲ ವಿಡಿಯೋಗಳನ್ನ ಕೂಡ ನಾನು ರಾಜ್ಯಪಾಲರು ಮತ್ತು ಮಾನ್ಯ ಘನವೆತ್ತ ಸರ್ಕಾರದ ಸಭಾಧ್ಯಕ್ಷರಿಗೆ ಅದೆಲ್ಲ ಅಕ್ಲಾಸ್ಮೆಂಟ್ ಕೂಡ ಹಾಕಿದ್ದೀನಿ, CD ಕೂಡ ಹಾಕಿದ್ದೀನಿ. ಯಾಕೆ ಅಂತಂದರೆ ಈ ರೀತಿಯೆಲ್ಲ ಹೇಳಿಕೆ ಕೊಟ್ಟಿದ್ದಾರೆ. ನೌಕರಿಗೆ ದಾರಿ ತಪ್ಪಿಸುವಂಥ ಕೆಲಸಗಳು ಮಾಡ್ತಾ ಇದ್ದಾರೆ. 1996ರಿಂದ ಇಲ್ಲಿ ತನಕ ಏಕಪಕ್ಷೀಯವಾಗಿ ಸರ್ಕಾರ ಮತ್ತು ಆಡಳಿತ ಮಂಡಳಿ ನೌಕರಿಗೆ ನ್ಯಾಯಯುತವಾದ ವೇತನಗಳನ್ನ ಕೊಟ್ಕೊಂಡು ಬಂದಿದ್ದಾರೆ. ಸರ್ಕಾರಿ ನೌಕರಿಗೂ ನಮಗೂ ಸುಮಾರು 50-52% ಡಿಫ್ರೆನ್ಸ್ ಇದೆ. ನೋಡಿ, ಇವತ್ತು ಮಾನ್ಯ ಪ್ರಧಾನಮಂತ್ರಿಯವರು ಪ್ರತಿಯೊಂದು ಜಾಗದಲ್ಲಿ ಹೇಳ್ತಾರೆ ಒಂದೇ ಸರ್ಕಾರ ಒಂದೇ GST ಅಂತೇಳಿ. ಅದೇ ರೀತಿ ಒಂದೇ ಕೆಲಸ ಒಂದೇ ವೇತನ ಅಂತ ಯಾಕೆ ಘೋಷಣೆ ಮಾಡಬಾರ್ದು ನೌಕರಿಗೆ? ಇವತ್ತು ಸಾರಿಗೆ ನೌಕರು ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ಹಗಲಿರುಳು ಬಿಸಿಲು ಮಳೆ ಅನ್ನದೇ, ಚಳಿ ಗಾಳಿ ಅನ್ನದೇ, ಹಬ್ಬ ಹರಿದಿನ ಕಾಣದೆ ಕೆಲಸ ಮಾಡ್ತಾರೆ. ಅಂತ ನೌಕರಿಗೆ ಇವತ್ತು ಹೊಟ್ಟೆ ಮೇಲೆ ಹೊಡುವಂಥ ಕೆಲಸಗಳು ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರದ ಮಂತ್ರಿಗಳು. ಅದರಿಂದ ಮಾನ್ಯ ಪ್ರಧಾನಮಂತ್ರಿಯವರು, ಮಾನ್ಯ ರಾಷ್ಟ್ರಪತಿಯವರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕು. 1 ತಿಂಗಳೊಳಗಡೆ ನೀವು ಅನುಮತಿ ಕೊಟ್ಟಿಲ್ಲ ಅಂತಂದರೆ ನಾನು ಘನ ನ್ಯಾಯಾಲಯದಲ್ಲಿ ನೇರವಾಗಿ ದೂರು ದಾಖಲಿಸುತ್ತೇನೆ ಅಂತೇಳಿ ಇದರಲ್ಲಿ ಸ್ಪಷ್ಟಪಡಿಸಿರುವಂಥದ್ದು. ಅದರಿಂದ ಮಾನ್ಯ ಮಾನ್ಯ ಪ್ರಧಾನಮಂತ್ರಿಯವರು, ಮಾನ್ಯ ರಾಷ್ಟ್ರಪತಿಯವರು ಇದಕ್ಕೆ ಅನುಮತಿ ಸೂಚಿಸ್ತಾರೆ. ಮತ್ತು ಇಲ್ಲಾಂದರೆ ಸರ್ಕಾರದ ರಾಜ್ಯಪಾಲರಿಗೆ ಅದನ್ನು ವರ್ಗಾಯಿಸಿ ಅವ್ರಿಗೆ ಅನುಮತಿ ಕೊಡಿ ಅನ್ನುವಂಥ ವಿಚಾರದಲ್ಲಿ ಸೂಚಿಸ್ತಾರೆ ಅಂತ ನಾನು ಭಾವಿಸಿದ್ದೇನೆ. ಅದರಿಂದ ನೌಕರರೇ,
ನಾನು ಈ ಕೆಲಸ ಮಾಡ್ತಾ ಇರುವಂಥದ್ದು ತಮಗೆಲ್ಲ ಗೊತ್ತಿದೆ. ಏಕಾಂಗಿಯಾಗಿ ಕೆಲವೊಂದಷ್ಟು ನೌಕರರು ನಮ್ಮ ಜೊತೆಗೂಡಿ ನನಗೆ ಬೆಂಬಲ ಸೂಚಿಸಿದ್ದಾರೆ. ಇನ್ನೂ ಹಲವಾರು ಜನ ಬೆಂಬಲ ಸೂಚಿಸ್ತೀವಿ, ನೀವು ಮಾಡ್ತಾ ಇರೋ ಕೆಲಸ ತುಂಬ ಒಳ್ಳೇದಿದೆ, ಯಾರೂ ಮಾಡದೇ ಇರೋ ಕೆಲಸ ನೀವು ಮಾಡ್ತಾ ಇದ್ದೀರಿ, ಅದರಿಂದ ನಿಮಗೆ ನಾವು ತುಂಬ ಬೆಂಬಲವಾಗಿ ನಿಲ್ತೀವಿ ಅಂತೇಳಿ ಹಲವಾರು ಜನ ಫೋನ್ ಮಾಡಿ ನನಗೆ ಬೆಂಬಲ ಸೂಚಿಸಿದ್ದಾರೆ. ಬಂಧುಗಳೇ, ಇನ್ನೂ ಯಾರ್ಯಾರು ಈ ವಿಚಾರನ, ನಾನು ಅದಕ್ಕೆ ಹೇಳ್ತೀನಿ ಹಲವಾರು ಬಾರಿ, ಮೊದಲೆಲ್ಲ ಶೇರ್ ಮಾಡಿ ಅಂತಿದ್ದೆ, ಈಗ ಶೇರ್ ಮಾಡಿ ಅಂತ ನಾನು ಕೇಳಲ್ಲ. ಯಾಕೆಂದರೆ ಇದು ನೌಕರಿಗೆ ತಲುಪೋದು ಬಿಡೋದು ನಿಮಗೆ ಸೇರಿರುವಂಥದ್ದು. ಈಗ ಯಾರು ವಿಡಿಯೋ ನೋಡಿರ್ತಾರೆ, ಇದು ಸರಿನಪ್ಪ, ಇವ್ರು ಮಾಡ್ತಾ ಇರೋ ಕೆಲಸ ಸರಿನಪ್ಪ, ಇದನ್ನು ನಾವು ಇನ್ನೊಬ್ಬ ನೌಕರಿಗೆ ತಿಳಿಸ್ಬೇಕಪ್ಪ ಅಂತ ನಿಮ್ಮ ಭಾವನೆ ಇದ್ದರೆ ನೀವು ತಿಳಿಸಿ. ಇಲ್ಲ ಅಂದರೆ ನಿಮ್ಮ ಪಾಡಿಗೆ ನೀವು ಇರ್ಬೋದು. ಯಾಕೆಂದರೆ ಇವತ್ತು ನಮ್ಮ ರಾಜ್ಯದಲ್ಲಿ ಇರುವಂಥ ಈ ಸಂಘಟನೆಗಳು ತಮಗೆಲ್ಲ ಗೊತ್ತಿದೆ ಯಾವ್ಯಾವ ರೀತಿ ಆಟ ಆಡ್ತಾ ಇದ್ದಾರೆ, ನೌಕರಿಗೆ ಯಾವ್ಯಾವ ರೀತಿ ನ್ಯಾಯ ಕೊಡಿಸ್ಲಿಕ್ಕೆ ಹಿಂದೆಟ್ಟು ಹಾಕುವಂಥ ಕೆಲಸಗಳಾಗ್ತಾ ಇದ್ದಾವೆ. ಸರ್ಕಾರ ಮತ್ತು ಆಡಳಿತ ಮಂಡಳಿ ಈ ಸಂಘಟನೆಗಳನ್ನ ಎತ್ಕಟ್ಕೊಂಡು ಅವ್ರಿಗೊಂದು ಬಣ ಇವ್ರಿಗೊಂದು ಬಣ ಎತ್ಕಟ್ಕೊಂಡು ಅವ್ರ ಆಡಳಿತ ಮಾಡಲಿಕ್ಕೆ ಸುಲಲಿತವಾಗಿ ಹೆಂಗೆ ಹೋಗ್ಬೇಕು ಅದನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಇವತ್ತೇನು ನಮ್ಮ ಸಾರಿಗೆ ಸಂಸ್ಥೆಯಲ್ಲಿ ಇವತ್ತು ಆಡಳಿತ ಮಂಡಳಿ ಸರ್ಕಾರ ಏನು 26 ತಿಂಗಳು ಘೋಷಣೆ ಮಾಡಿದೆ, ಈಗ ಆಲ್ರೆಡಿ ಕೊಡ್ತಾರೆ ಈ ತಿಂಗಳು ಅಂತೇಳಿ ರೂಮರ್ ಎದ್ದಿರುವಂಥದ್ದು. ನಾನು ಹೇಳುವಂಥದ್ದು ಇಷ್ಟೇ, ಹಿಂದೆ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರಾದಂಥ ಅನುಪ್ ಕುಮಾರ್ ಅವರು ಹೇಳ್ತಾ ಇದ್ರು, ಸರ್ಕಾರ ಏನು ಕೊಡುತ್ತೆ ನೋಡೋಣ, ಅದು ಕೊಟ್ಟಾದ ನಂತರ ಯಾವುದು ಉಳಿದಿರುತ್ತೆ ಅದು 12 ತಿಂಗಳಿರಲಿ 16 ತಿಂಗಳಿರಲಿ ಉಳಿದಂಥದ್ದನ್ನು ಸಂಸ್ಥೆಯಿಂದ ಕೊಡ್ತೀವಿ ಅಂತ ಹಿಂದೆ ಇದ್ದಂಥ ವ್ಯವಸ್ಥಾಪಕ ನಿರ್ದೇಶಕರು ಹೇಳಿರುವಂಥದ್ದು. ಅದೇ ರೀತಿ ಇವತ್ತಿರುವಂಥ ವ್ಯವಸ್ಥಾಪಕ ನಿರ್ದೇಶಕರಿಗೆ ನಾನು ಈ ಮೂಲಕ ಮನವಿ ಮಾಡೋದಿಷ್ಟೇ, ದಯಮಾಡಿ ಉಳಿದಂಥದ್ದನ್ನು 12 ತಿಂಗಳದನ್ನು ಕೂಡ ಕೊಡಲೇಬೇಕಾಗಿದೆ. ಜೊತೆಗೆ 1/1/2024ರಿಂದ ಹೊಸ ವೇತನನ ಕೊಡಲೇಬೇಕಾಗಿದೆ. ಯಾಕೆ ಅಂತಂದರೆ 1/4/2025ರಿಂದ ಕೊಡಲಿಕ್ಕೆ ಯಾವುದೇ ಇಲ್ಲಿ ಆದೇಶಗಳಿಲ್ಲ ಅಂತಂದರೆ ಇದಕ್ಕೆ ಇವತ್ತು ಏನು ಕಾರ್ಮಿಕ ಆಯುಕ್ತ ಏನು ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆಕ್ಟ್ ಏನಿದೆ ಮತ್ತು ಕೈಗಾರಿಕಾ ಒಪ್ಪಂದದ ಆಕ್ಟ್ ಏನಿದೆ ಅದ್ರ ಪ್ರಕಾರನೇ ಮಾಡಬೇಕಾಗಿದೆ. ಏನು ಹೊಸದಾಗಿ ಹಾಕ್ಬಿಟ್ಟು ದಾರಿ ತಪ್ಪಿಸುವಂಥ ಕೆಲಸ ಇಲ್ಲ. ಅದರಿಂದ ನಾನು ಸರ್ಕಾರಕ್ಕೆ ಮತ್ತು ಆಡಳಿತ ಮಂಡಳಿಗೆ ನಾನು ಹೇಳೋದಿಷ್ಟೇ, 1/1/2024ರಿಂದ ಹೊಸ ವೇತನ ಆಗಬೇಕಾಗಿದೆ. ಯಾಕೆಂದರೆ 1/1/2020ಕ್ಕೆ 15% ವೇತನನ ಸೇರಿಸಿರುವಂಥದ್ದು. ಈಗ ಅಲ್ಲಿಂದ 1996-92 ಅಲ್ಲಿಂದ ಇಲ್ಲಿ ತನಕ 4 ವರ್ಷಕ್ಕೊಂದ್ಸಲ ವೇತನ ಪರಿಷ್ಕರಣೆ ಆಗಿರುವಂಥದ್ದು. ಆ ವಿಚಾರವಾಗಿ ಇವತ್ತು ನೌಕರಿಗೆ ವೇತನ ಹೆಚ್ಚಿಗೆ ಆಗಬೇಕಾಗಿರುವಂಥದ್ದು 1/1/2024ರಿಂದ 1/4/2025ರಿಂದ ಅಲ್ಲ. ಅದರಿಂದ ಸರ್ಕಾರಕ್ಕೆ ಮತ್ತು ಆಡಳಿತ ಮಂಡಳಿಗೆ ಇದು ಒಂದು ಎಚ್ಚರಿಕೆ ಗಂಟೆ. ಇದನ್ನೆಲ್ಲ ನಾನು ಮುಂದಿನ ದಿನಮಾನಗಳಲ್ಲಿ ಅವ್ರ ಮೇಲೆ ಯಾವ ರೀತಿ ಕಾನೂನು ಹೋರಾಟ ಮಾಡಬೇಕು ಅದನ್ನು ನಾನು ಮಾಡೇ ಮಾಡ್ತೀನಿ, ಬಿಡಲ್ಲ. ಅದು ನನ್ನ ಜೊತೆಗೆ ನಮ್ಮ ನೌಕರರು ಕೂಡ ಜೊತೆಗೆ ಬೆಂಬಲವಾಗಿ ನಿಲ್ತಾರೆ ಅಂತ ನಾನು ಭಾವಿಸಿ ಈ ನನ್ನ ಮಾತು ಮುಗಿಸ್ತೀನಿ. ಸ್ನೇಹಿತರೆ, ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.